ಮಾರ್ಕೆಟ್ ಹತ್ರ ಊಟ ಇಟ್ಟಿರೋದು. ಸ್ವಲ್ಪ ಗಲಾಟೆ ನನಗೆ ಫೋನ್ ಮಾಡ್ತಾರೆ. ಪ್ರಕಾಶ್ ಲ್ಯಾಂಗ್ವೇಜ್. ನೆವರ್ ಸ್ಟಾಪ್ ಶರ್ಟು ಆ್ಯಕ್ಚುಲಿ ಕಟ್ಕೊಳಕ್ಕೆ ಬಂದಮೇಲೆ ಸುಮಾರು ಸರಿ ನೋಡಿದ್ದೀನಿ ಅದನ್ನು ರಾಶಿ ಹತ್ರ. ಸುಮಾರು ಸರಿ ಅಂದರೆ ಆಲ್ಮೋಸ್ಟ್ ಒಂದು 7-8 ಸರಿ ನೋಡಿದ್ದೀನಿ ಸುಮ್ಮನೆ ಇದೇ ಸ್ಪಾಟಲ್ಲಿ. ಸುಜುಕಿ ಸುರೇಶ ಆ್ಯಕ್ಚುಲಿ ನಂಜನಗೂಡಿಗೆ ಹೋಗಬೇಕು, ಲಿಫ್ಟ್ ಸಿಗ್ತಿಲ್ಲ. ಅಲ್ಲೇ ತೋರಿಸ್ಕೊಬೋತಿರೋದು ಎಡ್ಕೊಂಡು ಹೋಗು ಅಂತ ತಾತಪ್ಪನ ಬಲಂಗೊಚ್ಚಿ. ಅಲ್ಲಿ ಆ್ಯಕ್ಚುಲಿ ಲೇಡಿ ಅವಮನೆ ಗ್ರೀನ್ ಬಾವುಟ ತೋರಿಸ್ಕೊಂಡು ನೀವು ಕೂತ್ಕೊಳ್ಳೋದು ರೈಲ್ಗೆ. ಸ್ಟೋರಿ ಏನಂದರೆ ನಂಜನಗೂಡಿಗೆ ಹೋಗದೆ ಇರಲಿ ಅಂತ. ಒಬ್ಬೊಬ್ಬ ಧೂಳು ನೋಡ್ಕೊಡು. ಹೌಸ್ ಆಫ್ ವಿಂಡ್ಸರ್ ಅಡ್ವೆಂಚರ್. ಆ್ಯಕ್ಚುಲಿ ವಿಜಯವಾಡ ದಾಸೋಹದಲ್ಲಿ ಚಪ್ಪಲ್ ಬಿಟ್ಟಿದ್ದೆ, ಯಾರೋ ಹೋಗಿರೋದು ಬಂದು ಎತ್ಬೇಕಂತ ಹೋಗಿರೋದು. ಇವೆಲ್ಲ ಮಾಲೆ ಬೇರೆ ಕೇಡು.
ಹಂಗ ಬಿಟ್ಕೊಟ್ಟು ಬಂದ್ಬಿಟ್ಟಲ್ಲ ಆ್ಯಟಿಟ್ಯೂಡ್ ಬೇರೆ ಇದೆಲ್ಲ ತಂದೆಲ್ಲ ಬಾಲನ್ ಬಚ್ಚಿ ಅಲ್ಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೆ ಅನ್ನೋದು ನಮ್ಮ ಡ್ಯಾಡಿ ಹತ್ರ ಹೋಗು ಅಂತ ಅಲ್ಲಿ ದಾಸೋಹ ಬಂದಲ್ಲ ಚಪ್ಪಲ್ ಮೇಲೆ ಊದಿದ್ರಲ್ಲ ಅದು ರೆಕಾರ್ಡ್ ಮಾಡ್ತಾ ಇದ್ನಲ್ಲ ಅವಾಗ ನಮ್ಮ ಡ್ಯಾಡಿ ಹತ್ರ ಹೋಗು ಅಂತ ಅಂದ್ಬಿಟ್ಟು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರಿ ಒಂದಷ್ಟು ಜನ ನಿಂತ್ಕೊಂಡು. ಸೊ ಅದು ಏನಂದರೆ ಸುರೇಶನ ಮಕ್ಕಳು ನನ್ನನ್ನು ಅವ್ರ ಅಪ್ಪನ ಹತ್ರಕ್ಕೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಲ್ಲಿ HD ಆ್ಯಕ್ಚುಲಿ ಇದು ಅಷ್ಟೇ HD 69 ವೈಟ್ ಕಲರ್ ಗಾಡಿ ಇಳಿಸಿದಾರಲ್ಲ. ಸೊ ಇದು ಅಲ್ಲವ ಪಾದ ತೋರಿಸ್ಕೊಂಡು ಕೂತು ಅವನು ಹಿಡಿದು ಕವರ್ ಮಾಡ್ಯಾರಲ್ಲ ಪ್ರಕಾಶ್ ಬಾಳಾಗೋಚಿ ER 4908 ಈ ಗಾಡಿ ಇದೆಯಲ್ಲ 9J7159 ಗಾಡಿ ಇದು ಅದು ಯಾರ್ದು ಗೊತ್ತಿಲ್ಲ ಒಟ್ಟಲ್ಲಿ ಗಾಡಿ ಇಳಿಸ್ಕೊಂಡಿರೋದು. ಅಯ್ಯೋ ಇವತ್ತೇ ಫಸ್ಟ್ ಕಣಯ್ಯ ನಾನು ಕೆಚ್ಚಲು ಬಿಟ್ಟು ಸಡ್ಬಾಡ್ಕೊಂಡಿದ್ದ ನನ್ನ ಲೈಫ್ ಟೈಮಲ್ಲಿ ಇವತ್ತೇ ಫಸ್ಟ್ ನಾನು ನೋಡಿದ್ದು ಬೃಹಸ್ಪತಿ. ಇವರು ತೋರ್ಸೋಕೆ ಶುರು ಮಾಡಿರೋದು ಇವರಿಗೆಲ್ಲ ಮಾಲೆ ಬೇರೆ ಕೇಳು. ಇವತ್ತು ದಿವಸ ಅಯ್ಯಪ್ಪನ ಮಾಲೆ ಕಥೆ ಏನಾಗಿದೆ ಅಂದರೆ ಟೂರ್ ಮಾಡೋದಕ್ಕೋಸ್ಕರ ಮಾಲೆ ಹಾಕ್ಸ್ಕೊತಾರೆ. ಹೋಗೋದು ಹೋಯ್ತಾ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡು ಅಯ್ಯಪ್ಪ ಸ್ವಾಮಿಗೂ ಅಂದ್ಕೊಂಡು ಅಷ್ಟೇ. ಅಯ್ಯಪ್ಪ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಇದನ್ನೇ ಹಾಳು ಮಾಡಿಬಿಟ್ಟು ಟ್ರೆಂಡೇ ಹಾಳು ಮಾಡಿಬಿಟ್ಟು ಬಡ್ಡಿ ಮಕ್ಕಳೆಲ್ಲ ಸಾಕೊಂಡು ಅಲ್ಲಿ ಅಲ್ಲೊಬ್ಬ ಬಸ್ ಕೊಟ್ಕೊಂಡು ಇಲ್ಲ ಅವನೇ ಹೊಳಿ ಮಗ ಇಲ್ಲಿ HN 7190 ಸುರೇಶನ ಬಾಲಾಗೋಚಿ. ಈಗ ರೀಸೆಂಟ್ ಡೇಸಲ್ಲಿ ಮೊಬೈಲ್ ಹೀಟ್ ಆಗ್ತಾಯಿದೆ ಅಂತ 2-3 ಶಾರ್ಟ್ ಸ್ಕ್ರೀನ್ಶಾಟ್ಗಳನ್ನ ಅಪ್ಡೇಟ್ ಮಾಡಿದ್ದೀನಿ ನಾನು. ಅದಾದ ನಂತರ ಈಗ ಆಗ್ತಿರೋದೊಂದು ಇದು ಅಂದರೆ ತಮಾಷೆ ಇರೋದಕ್ಕಿಂತ ಡ್ಯಾಮ್ ಸೀರಿಯಸ್ ವಿಷಯ ಏನಂದರೆ ವಿಜುವಲ್ಸು ರೆಕಾರ್ಡ್ ಆಗೋದಿಲ್ಲ. ಹಿಡನ್ ಕ್ಯಾಮ್ರಾದಲ್ಲಿ ನಾನು ರೆಕಾರ್ಡ್ ಮಾಡ್ತೀನಲ್ಲ ವಿಜುವಲ್ಸು ರೆಕಾರ್ಡ್ ಆಗ್ತಿಲ್ಲ. ಅದು ಎಂಥ ಟೈಮಲ್ಲಿ ಕೈ ಕೊಡ್ತದೆ ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳಿರ್ತಾರಲ್ಲ ಅದು ವಿಜುವಲ್ ರೆಕಾರ್ಡ್ ಆಗ್ತಾಯಿಲ್ಲ. ಅದು ಯಾವುದು ಅಂದರೆ ನಿನ್ನೆ ಪೊಲೀಸ್ ಒಬ್ಬ ಬಂದು ಪಾರ್ಕಲ್ಲಿ ಮಾತಾಡಿಸ್ತಾನನ್ನ ಅಲ್ಲಿ ಬೀಗ ಹೊಡೆದಾಕ್ಬಿಟ್ಟು ನೀನೊಂದು ಬೀಗ ತಂದು ಹಾಕ್ಕೊಂಡು ಗೊತ್ತಾಗ್ಬಾರ್ದು ಯಾರಿಗೂ ನೀ ಬೀಗ ಹೊಡೆದ್ಬಿಟ್ಟು ಬೀಗ ಹಾಕ್ತಿರೋದು ಆ ಥರ ಬೀಗ ಹೊಡೆದಾಕ್ಬಿಟ್ಟು ಬೀಗ ತಂದು ಹಾಕ್ಕೊಂಡು ನಿನ್ನ ಪಾಡೋದು ಆ ರೂಮಲ್ಲಿ ಉಳ್ಕೋ ಅಂತ ಪಾರ್ಕಲ್ಲಿ ಒಂದು ಪೊಲೀಸ್ ಅವ್ರದ್ದು ರೂಮ್ ಇದೆ. ಸೊ ಅಲ್ಲಿ ಉಳ್ಕೋ ಅಂತ ಅವ್ನು ಐಡಿಯಾ ಹೇಳ್ದ. ನಾನು ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಅದೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿದೆ. ಅದು ರೆಕಾರ್ಡ್ ಆಗಿಲ್ಲ. ಅದು ಆಯಿತಾ ಅದು ಏನಕ್ಕೆ ರೆಕಾರ್ಡ್ ಆಗಿಲ್ಲ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ರೆಕಾರ್ಡು ನಾನು ಬಟನ್ ಪ್ರೆಸ್ ಮಾಡಿದ್ದೆ ರೆಕಾರ್ಡ್ ಆಗ್ತಿತ್ತು ಆದರೆ ಕಟ್ಟಾಗೋಗಿದೆ ರೆಕಾರ್ಡ್ ಆಗಿಲ್ಲ ಅದು. ಓಕೆನಾ. ಈಗ ಇಲ್ಲಿ ಸುರೇಶ್ ಅವ್ರದ್ದು ರೆಕಾರ್ಡ್ ಮಾಡಿದ್ರೆ ಅದು ಸೇಮ್ ಅದೇ ಥರ ಆಯಿತು. ಒಳ್ಳೆ ವಿಷುವಲ್ ಅದು ಮಿಸ್ ಆಗೋಯ್ತು. ಅದನ್ನು ತೋರ್ಸೋಕ್ಕೋಸ್ಕರ ಗೊತ್ತಾಗಿದ್ದೀನಿ ಮತ್ತೆ ಇಲ್ಲಿ ಆ್ಯಕ್ಚುಲಿ ಒಳ್ಳೆ ವಿಷುವಲ್ ಅದು. ಒಳ್ಳೆ ವಿಷುವಲ್ ಮಿಸ್ಸಿಂಗ್ ಆಗೋಯ್ತು. ಇಲ್ಲೇ ಸುರೇಶ್ ಅವ್ರು ಕೂತಿದ್ರು ಇವರು. ಒಳ್ಳೆ ವಿಷುವಲ್ ಅದು. ಅಲ್ಲಿಂದ ರೆಕಾರ್ಡ್ ಮಾಡ್ಕೊಬಂದಿದೆ. ಆ್ಯಕ್ಚುಲಿ ಅಲ್ಲಿಂದ ರೆಕಾರ್ಡ್ ಮಾಡ್ಕೊಬಂದಿದೆ. ದಾಸೋಹ ಅವ್ರದ್ದಿಂದ ಆ್ಯಕ್ಚುಲಿ ಅದು ಸ್ಟಾರ್ಟ್ ಆಗೋದು ಇದೇ ವ್ಯಕ್ತಿ ಈ ಬುಳ್ಳೆ ವ್ಯಕ್ತಿ ಇದ್ದಾರೆ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ಆಲ್ಮೋಸ್ಟ್. ದಾಸೋಹ ಅವ್ರ ಮುಂದ್ಗಡೆ ಇದ್ದ ಸ್ಟಾರ್ಟ್ ಆಯ್ತು ಏನೋ ಒಂದು. ಅಲ್ಲಿಂದ ಚಿಟ್ ಮಾಡ್ಕೊಂಡು ಬಂದೆಗಳು ಅವದಕ್ಕೆ ರೆಕಾರ್ಡ್ ಆಗಿಲ್ಲ. ಇಲ್ಲಿ ಸುರೇಶ್ ಒಂದು ಒಳ್ಳೆ ವಿಷುವಲ್ ಸಿಕ್ಕಿತ್ತು. ಮೊಬೈಲ್ ಯಾವ ರೇಂಜ್ ಹ್ಯಾಕ್ ಮಾಡ್ತಾವ್ರೆ ಅಂದರೆ ಮಾಯ ಆಗಲೇ ಚಕ್ಕತ್ತ ಮಾಯ ಅವರು ಟೀ ತರಿಸ್ಕೊಂಡು ಟೀ ಸಮೇತ ಮಾಯ ಆಗಲ. ಆ್ಯಕ್ಚುಲಿ ಅಲ್ಲಿ ನಾಟಕ ನಡೆದಿದ್ದೇನು ಅಂದರೆ ಡ್ಯಾಡಿ ನೋಡೋಕೆ ಹೋಗು ಅಂತ ಹೇಳ್ತಾ ಇರೋದು. ಅಂದರೆ ಸುರೇಶ್ ಅವರ ಮಕ್ಕಳು ನಾನು ನಮ್ಮ ಡ್ಯಾಡಿ ನೋಡೋಕೆ ಹೋಗು ಅಂತ ಹೇಳಿದ ಹಾಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು ಒಂದಷ್ಟು ಜನ ನಿಂತ್ಕೊಂಡಲ್ಲಿ. ಓಕೆನಾ. ನಾನು ಅದನ್ನು ಕವರ್ ಮಾಡ್ಕೊಂಡು ಬಂದೆ. ಜೊತೆಗೆ ಅಲ್ಲಿ ಹೋದರೆ ಏನು ಮಾಡ್ತಾರೆ ಟೀ ಕುಡಿಸ್ತಾರೆ ಅದು ಇದೆಲ್ಲ ಪೂರ್ತಿ ರೆಕಾರ್ಡ್ ಆಗಿತ್ತು. ಅಲ್ಲಿ ಒಬ್ಬ ಟೀ ಕುಡ್ಕೊಂಬರೋದು ಆಳು ಮೂಳೆ ಎಲ್ಲ. ಸುರೇಶ್ ಅವರು ಕೂಡ ಟೀ ತರಿಸ್ಕೊಂಡ್ರು. ಆ್ಯಕ್ಚುಲಿ ಯಾರೋ ಒಂದು ಹುಡುಗ ಟೀ ತೊಗೊಬಂದ. ನಾನು ಮುಂದಕ್ಕೆ ನನ್ನ ಪಡದ ಓದಿ ರೆಕಾರ್ಡ್ ಮಾಡ್ಕೊಂಡು ಮುಂದಕ್ಕೆ ಪಾಸ್ ಆಗ್ಬಿಟ್ಟೆ. ಆ ಡಿಸ್ಅಡ್ವಾಂಟೇಜ್ ಏನಾಗಿರೋದು ಅಂದರೆ ರೆಕಾರ್ಡೇ ಆಗಿಲ್ಲ ಅದು. ಇನ್ನೊಂದೇನಾದರೆ ಕೈನ್ ಮಾಸ್ಟರ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀನಲ್ಲ ಬೆಳಿಗ್ಗೆಯಿಂದ ಒಂದು ದಿವಸದನ್ನು
ರೆಕಾರ್ಡ್ ಮಾಡೋಕ್ಕೆ ಅಂತ ಮಾಡಿ ಸುಮಾರು ಒಂದು 5ರಿಂದ 6 ಸರಿ ರೆಕಾರ್ಡ್ ಮಾಡಿ ಕಟ್ ಮಾಡಿದ್ದೀನಿ. ಅದು ಕಟ್ಟಾಗೋಗಿದೆ, ರೆಕಾರ್ಡ್ ಮಾಡಿ ಫೇಲ್ ಆಗಿದೆ. ಆವಾಗಲೇ ಹೀಟ್ ಆಗ್ತಾ ಇರೋದು, ಮೊಬೈಲ್ ಹೀಟ್ ಆಗ್ತಾಯಿದೆ ಸಿಕ್ಕಾಬಿಟ್ಟೆ, ಕಟ್ ಆಗ್ತಿದೆ. ಎಕ್ಸಸ್ ಹೀಟಿಂಗ್ ಅಂತೇಳಿ ವಾರ್ನಿಂಗ್ ತೋರಿಸ್ಬಿಟ್ಟು ಕಟ್ ಆಗೋಗ್ತಿದೆ. ವೀಡಿಯೋ ರೆಕಾರ್ಡಿಂಗು ಅಷ್ಟೇ ರೆಕಾರ್ಡ್ ಆಗ್ತಿಲ್ಲ. ಅದು ಎಂಥ ಟೈಮಲ್ಲಿ ರೆಕಾರ್ಡ್ ಆಗೋಲ್ಲ ಅಂದರೆ ಮೇಜರ್ ವಿಷಯಗಳೇ ರೆಕಾರ್ಡ್ ಆಗೋದಿಲ್ಲ. ಈಗ ಸುರೇಶ್ ಅವ್ರದ್ದು ಒಳ್ಳೆ ವಿಷಯಗಳಿರೋದು, ಸಿಕ್ಕಾಬಿಟ್ಟೆ ಒಳ್ಳೆ ವಿಷಯ ಅದು ಹೊರ್ಟಾಯ್ತು. ನಿನ್ನೆ ಪೊಲೀಸವ್ರು ಮಾತಾಡ್ತಿದ್ದೆ, ಅದು ಕೂಡ ಒಳ್ಳೆ ವಿಷಯ, ಅದು ಹೊರ್ಟಾಯ್ತು. ರೆಕಾರ್ಡೇ ಆಗಿಲ್ಲ ಅದು. ಇವ್ನು ಕೂತಿರೋ ಚಂದ. ಆ್ಯಕ್ಚುಲಿ ಅವ್ರು ಹಿಂದೆ ಬರ್ತಿರೋ ಅವ್ರಿಗೆ ಗಾಡಿಯನ್ನ ರೆಕಾರ್ಡ್ ಮಾಡೋಕ್ಕೆ ತೆಗೆದಿಲ್ಲ, ಈ ಪುರುಷೋತ್ತಮನ ತೆಗಿಯೋಕ್ಕೆ ಅಂತ ಮಾಡಿದ್ದು. ಗಾಡಿ ಹೊತ್ತಿಸ್ತಾರೆ ಅವ್ನು ಬೆಟ್ಟಕ್ಕೆ ಸಹ ವೀಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ, ಫೋಕಸ್ ಆಗಿರುತ್ತೆ, ಏನೋ ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಕೊಡ್ತೀವಿ 40 ಫೀಗರ್ ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ಸ್ಪ್ಲೆಂಡರಲ್ಲಿ ಹೋದಲ್ಲ ಗಾಡಿಗೆ ಹೊರಬಂದು ಕುಣಿಸ್ಕೊಡೋದು, ಅವ್ರಿಗೆ ಕಾಲೇ ಎಳ್ಕೊಂಡು ಹೋಗ್ತೀನಿ ಅಲ್ಲಿಗೆ ಅಂತ. ಅವರೆಲ್ಲ ಲೌಡ್ ಎಳ್ಕೊಂಡು ಹೋಗೋದು ಬೇಡ ಆದರೂ ನಾನೇ ಹೋಗ್ತೀನಿ, ಬಂದಿಲ್ವ ಇವತ್ತು. ಸಾಗರ ಅಷ್ಟೇ. ಸೈಡ್ಸಲ್ಲೇ ಅರಿವಿಲ್ಲ, ಹುಟ್ಟಿಸಿರೋರು ಗದ್ದೆ ಹಾಕ್ತಾರೆ, ಹಾಕಲು ಅವರೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಊಟ ಹಾಕ್ಸ್ತೀರಿ ಅಂತ ಇದೇ ಥರ ಸಿಗೋದು ಕಬ್ಬು ರಚ್ಚು ಸರಿ ತಳ್ಳಿ WD-4BD-9779 ಗಾಡಿ, ರಾಯಲ್ ಎನ್ಫೀಲ್ಡ್ ಗಾಡಿ ಅದು. ಸುರೇಶ ರಾಯಲ್ ಎನ್ಫೀಲ್ಡೇ ಓಡಿಸೋದು, ರಾಯಲ್ ಅದೇ ಇವಾಗ ಗಾಡಿದೇ ಬರೋ ಇಲ್ಲ. ಎದುರುಗಡೆ ಗೊತ್ತಿರೋದು ಅವ್ರಿಗೆ ಜೀರೋ ಸೇಮ್ ಅದೇ ಸ್ಟೋರಿ. ಇದಕ್ಕೂ ಗಾಡಿನೂ ಬರಿಲ್ಲ. ಆ್ಯಕ್ಚುಲಿ ಅವ್ರು ಗಾಡಿ 75 ಗಾಡಿ ಇಸ್ಕೊಂಡಿರೋ ಮತ್ತು ರೈಟ್ ಹ್ಯಾಂಡ್ ಸೈಡಿಗೆ ಬಂದಿರೋ ತರ್ಗ ಹಾಕ್ಕೊಂಡಿರೋ ಟ್ರ್ಯಾಕ್ಟ್ರ್ ಹೊಡ್ಕೊಂಡು ಹೋಗ್ತಾಯಿತ್ತು. ಅದೇ ಫಸ್ಟ್ ಟ್ರ್ಯಾಕ್ಟ್ರ್ ಹೋದಾಗ ಅದೇ ಕತೆ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಟ್ರ್ಯಾಕ್ಟ್ರ್ ಹೋದಾಗ ಇದಾಯಿತು. ಇನ್ನೊಂದು ಈ ಪಂಚೆ ನೋಡಿದ್ರೆ ಹೋಗಿ ಹಾಕೋಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಿತ್ತು, ಜ್ಞಾಪಕ ಇತ್ತು, ಅದರ ಸ್ಲಾಟ್ ಕ್ರಿಯೇಟ್ ಆಗಿರಲಿಲ್ಲ. ಅವ್ರು ಸಾಬತ್ತೋಸ್ಕರ ವೆಹಿಕಲ್ಸ್ ಅವರು ಅಲ್ಲಿ ಕರ್ಕೊಳ್ಳೋ ಹತ್ರ ಒಬ್ಬ ಬೋಳಿ ಮಗ ಸ್ಕೂಟ್ರಲ್ಲಿ ಹೋಗ್ತಿದ್ದವನು. ನಾನು ಲಿಫ್ಟ್ ಕೆಳಗೆ ಹೋಗ್ತಿದ್ನಲ್ಲ, ಅವಾಗ ನೋಡೋಕ್ಕೆ ಪೂಜಾರಿ ಸಜ್ಜನ ಥರ ಡ್ರೆಸ್ ಮಾಡ್ಕೊಂಡು ಪೂಜಾರಿ ಥರ ಚಾಮುಂಡಿ ಬೆಟ್ಟ ಕಳ್ಳ ಪೂಜಾರಿಗಳವರಲ್ಲ, ಸೇಮ್ ಡ್ರೈವರ್ ಕೃಷ್ಣ, ಅವ್ನು ಡ್ರೆಸ್ ಕೊಡೋದಿದ್ದ. 02 MC 6276 ಗಾಡಿ ಅದು. ಅವನು ಇಲ್ಲಿ ಕಡ್ಕೊಳ್ಳೋ ಹತ್ರ ಹೋಗ್ತಿದ್ದಲ್ಲ, ಬಿಳಿ ಪಂಚೆ ಉಟ್ಕೊಂಡು, ಆ ಸೊಳವಾಗ ಪಂಚೆನ ಎತ್ತಿ ಮೇಲೆ ಕಟ್ಕೊಂಡು ಕಂಡ ಸಾಮಾನು ಎಲ್ಲ ತೋರಿಸ್ಕೊಬಿಟ್ಟು ನನಗೆ ಗೋಡನ್ ಫಾರ್ಮುಲಾ. ಅದಕ್ಕೆ ಅಂದರೆ ಯಾರೂ ಲಿಫ್ಟ್ ಕೊಡ್ತಿರ್ಲಿಲ್ಲವಲ್ಲ, ನನ್ನ ಕೈ ಮೇಲೆ ಕೆಲಸ ಮಾಡು, ನನ್ನ ಗೋಡನ್ನಲ್ಲಿ ಫಾರ್ಮುಲಾದಲ್ಲಿ ವರ್ಕ್ ಮಾಡು, ಇನ್ನು ಲಿಫ್ಟ್ ಕೊಡಿಸ್ತೀನಿ ಅಂತ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ತಿದ್ದು. ಅದಕ್ಕೆ ನಾನು ಬೈಕೊಂಡಿದ್ದೇನಪ್ಪ ಅಂದರೆ ಅಂಥ ಅದ್ಭುತವಾದ ವಿಷಯ ಕವರ್ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದು ಬೇಜಾರಾಯಿತು ಅಷ್ಟೇ. ಇಂಥ ಸುಳಬಕ್ಳವರಲ್ಲ, ಅವರೆಲ್ಲ ದೇವಸ್ಥಾನದಾಗ ಇಂತೆ ಅಳ್ಳಾಡಿಸ್ತಾರೆ ಬೋಳಿ ಮಕ್ಕಳು. ಅದನ್ನು ಕೇಳಿದ್ರು ಒಳ್ಳೆ ವಿಷಯ ಕವರ್ ಹೋಗ್ಬೇಕಿದ್ದು. ಕಟ್ಕೊಳ್ಳೋ ರಮೇಶ ಹೇಳಿ ಅನ್ಸುತ್ತೆ ಪ್ರೀವಿಯಸ್ ವೀಡಿಯೋ ಕವರ್ ಆಗಿ ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ. ಕಟ್ಕೊಳ್ಳೋದಲ್ಲಿ ರಮೇಶ ಯಾವತ್ತು ಟೀ ಕುಡಿಸ್ಲಿಲ್ಲ. ಅವ್ನು ಟೀ ಕುಡಿಯೋಕೋದ ಜನಕ್ಕೆ ಟೀ ಕುಡಿಸ್ಲಿಲ್ಲ, ಬಿಕಾಸ್ ಸುರೇಶ ಟೀ ಕುಡಿಸ್ತಾರೆ ಇಲ್ಲಿ ಅಂತ ಅವ್ನ ಲೆಕ್ಕಾಚಾರ. ಹೇಳ್ರು ಅದಕ್ಕೆ ಹೇಳ್ತಾರೆ ಅಷ್ಟೇ. ಈ ಕಡೆಗೆ ಹೋದಾಯ್ತು ಸೇಮ್ ಅಡುಗೆ ಇತ್ತಿದ್ದು, ಆ ಕಡೆಗೆ ಬರುವಾಗಲೂ ಹಂಗೆ ನಿಜ. ಕಾಲು ಗಾಡಿದೆ ಬರಿಲ್ಲ, ಗೊತ್ತಾ ಇದೆ ಇದೆ ಪಂಚೆ ಅಲ್ಲೊಳ್ಳೆ ಆಡಿಸ್ಕೊಂಬಿಟ್ಟಾರೆ ಪಂಚೆ ಮಲ್ಲಿ ಬೇಕಳಕ್ಕವನೇ. ಇದು ಏನೋ ಸ್ಪೆಷಾಲಿಟಿ ಇದೆ, ಒಂಥರ ಸ್ಪೆಷಾಲಿಟಿ ಮತ್ತೆ ನೋಡ್ತಾ ಇರೋದು. ಈಗ ಕರ್ಕೊಳ್ಳೋದಲ್ಲಿ 2 ದಿವಸ ಡೇಟ್ಗೆ ಇದು ಉಲ್ಟಾ. ಕಟ್ಕೊಳ್ಳೋದಕ್ಕೆ ದಡ್ಡ ಬೋಸಿತ್ತು. ಕಟ್ಕೊಳ್ಳೋದು ಅಲ್ಲಿ ಸಾಮಾನ್ಯ ಈಜ ಬಿದ್ದು ಅದಾಡ್ತಾ ಇತ್ತು, ಅಷ್ಟು ಅದ್ಭುತವಾಗಿ ಪಂಚೆ ಹುಟ್ಟಿದ. ಅದೆಲ್ಲ ಕಲೆ ಅದು ಗುರು. ಮೀಟ್ರ್ ಗಟ್ಟಲೆ ಲೆಕ್ಕ ಇರೋದು, ಮೀಟ್ರ್ ಲೆಕ್ಕದಲ್ಲಿ ಇರುತ್ತೆ ಆ ಪಂಚೆ.
ಎಷ್ಟು ಪಂಚೆ ಕಟ್ಕೊಂಡು ಸಾಮಾನು ತೋರಿಸ್ತಾರೆ ಅಂದರೆ ಅದೊಂಥರ ಕಲೆ ಅದು. ಅದಕ್ಕಿಂತ ರೋಡ್ ಸೈಡಲ್ಲಿ ನಿಂತ್ಗೆಲ್ಲ ವೇಶ್ಯರೇ ಎಷ್ಟೋ ಬೆಟ್ಟರು. ಸುರೇಶ್ ಟೀ ಇದು ಅಲ್ಲಿ ವರ್ಣ ಕಟ್ಕೊಳ್ಳೋದ ಟೀ ಕೊಡಿಸ್ತಿದ್ವಲ್ಲ, ಕಾರ್ಗೂ ಏನೋ ಸಂಬಂಧ ಇರೋ ಸಾಧ್ಯತೆ ಇದೆ. ನೋಡೋದ KS ಇರೋದೇ ನೋಡ್ತಾರೆ ಗಾಡಿ ಅದು. ಬನ್ನಿ. ಅದು ಬಿಟ್ಟರೆ ಮುಂದಕ್ಕೆ ಇದು ಹೈಟ್ ಆಗುತ್ತೆ ಅಷ್ಟೇ. ಇದು ಈ ಥರದ ಅಜ್ಜಿಗೂಡಿ ಲ್ಯಾಂಡ್ ಆಗ್ತಾಯಿದ್ದೀನಿ. ಕುತ್ಕೊಂಡ್ಬಿಟ್ಟನು ಅಂತ ಮುಂಚೆ ನಾವೆಲ್ಲ ಕುತ್ಕೊಂತಾರದವ, ನಾ ಕುತ್ಕೊಂಡ್ಬಿಟ್ರೆ ಅಂತ. ಇಲ್ಲಿ ಈ ಸ್ಪಾಟಿಗೆ ಬಂದಾಗ ಈ ಸ್ಪಾಟಿಗೆ ಬಂದಾಗ ದರ್ಶನ ಮಾಡಿಸ್ಲಿಲ್ಲ, ದರ್ಶನ ಕೊಟ್ಟಿಲ್ಲ ಅಂದರೆ ಅವನಿಗೆ ಸಮಾಧಾನ ಆಗಲ್ಲ. ಇದೆಲ್ಲ ದೇವಡಿಂದಾನೆ ಬಂದಿದ್ದು, ದೇವರ ಮಕ್ಕಳು ಅಲ್ಲಿಗೆ ಬಂದಿದ್ದರು. ಅದು ಟ್ರೈನಲ್ಲಿ ತುಂಬಿ ತುಳುಕ್ತಾಯಿದ್ರು ಜನಗಳಂತೂ, ಟ್ರೈನಲ್ಲಿ ತುಂಬಿ ತುಳುಕ್ತಾರೆ. ಸಿಂಧು ಆ್ಯಕ್ಚುಲಿ ಇವತ್ತು ಕಟ್ಕೊಳ್ಳೋದಲ್ಲಿ ಸಿಂಧೂರು ಇದು ಅಷ್ಟೇ. ಅಲ್ಲಿ ಪಾದಗಳು ತೋರ್ತಾಯಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಓಡಿಸ್ತೀನಪ್ಪ, ಅದು ಯಾವನ್ ತಡೀತಾನೆ ನಾನು ನೋಡೋಗ್ಬಿಟ್ಟಿನಿ. ಅಪ್ಪಾಚಿ 160 ಅದೇ TVS ಅಲ್ಲಿ ಕೆಲಸ ಮಾಡ್ತಾ ಇರೋದು ಅವನು, ಸುರೇಶನ ಮಗ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಆಮೇಲೆ ಇನ್ನೂ ಏನೋ ಹೇಳ್ತಾ ಇದೆ, ಏನೋ ಮರ್ತೇ ಹೋಯ್ತು, ಹೇಳ್ತಾ ಇದೆ. ಯಾರು ಊಟ ಕೊಟ್ಟರೆ ಕುರುಹು ಕೂಡ ಇಲ್ಲ. ನಾನೇನಾದರೂ ಇಲ್ಲಿ ಉಳ್ಕೊಂಡಿದ್ದಿದ್ರೆ ಊಟ ಸಿಗ್ತಾಯಿಲ್ಲ. ನೋಡಬೇಕು, ಅಕ್ಷಯ ಪಾತ್ರೆಯಲ್ಲಿ ಊಟ ಸಿಕ್ಕೋ ಸಾಧ್ಯತೆ ಇದೆ. ನೋಡೋದ ಯಾಕೆಂದರೆ ರೋಡಲ್ಲಿ ಬೆಳಗ್ಗೆ ಊಟ ಸಿಕ್ಕಿದ್ದಿತ್ತು. ಊಟ ಇಟ್ಟಿದ್ರು. ಸೊ ಅಲ್ಲೇನು ಇಟ್ಟಿದ್ರು ಅದಕ್ಕೆ ಊಟ ಸಿಕ್ಕಿದ್ದು.
ಸೊ ಆ ಥರ ಊಟ ಏನಾದ್ರು ಸಿಗೋ ಸಾಧ್ಯತೆ ನೋಡೋಣ. ಎಲ್ಲಿ ಊಟ ಇಲ್ಲ ಹಬ್ಬ. RS EB314 ಕಡೆಯರು. ಎರಡು ಕಡೆಯಿಂದ ಅವನು ಬಾಳೆಹಣ್ಣು ಬರ್ತಾನಲ್ಲ, ಅವನು ಬಳ್ಳಾರಿ ಕಾಣಿಸ್ತಾನೆ. ಊಟ ಅವನು ಸಾಮಾನು ತರಿಸ್ಕೊಂಡು ಏನು ಅಕ್ಷಯ ಪಾತ್ರ ಮುಂದೆ ಕಾಣಿಸ್ಕೊಂತಿದೆ. ಬ್ಯಾಕ್ಸ್ ಬಂದಿಲ್ಲ ಭಾಳ ಮುಚ್ಚೋದು ಮಾತಾಡ್ತಾ ಕೂತ್ಕೊಳ್ಳಲ್ಲ ಬ್ಲ್ಯಾಕ್ ಕಲರು. ಕಿವಿ ಕೇಳಿಸ್ತಾ ಇದೆ. ಇಂಡಸ್ಟ್ರಿಯಲ್ ಏರ್ ಬಡ್ಸ್ ಹಾಕೊಂಡಿದ್ದೀನಿ. ಹೀಗಿದ್ರು ನನಗೆ ಅವ್ರು ಮಾತಾಡ್ತಾರೆ ಕೇಳಿಸ್ತಾ ಇದೆ. ಆರಾಮಾಗಿರ್ಬೋದು. ಹಾಗೆ ಕ್ಯಾಮ್ರಾದಲ್ಲಿ ಕವರ್ ಆಗಿರುತ್ತೆ. ಆ್ಯಕ್ಚುಲಿ JL 1734 ಪ್ಲಾಟಿನಾ ಗಾಡಿ. ಅದು ಸುರೇಶ್ ಕೊಲಾಂಚಿ ಗಾಡಿ ನಂಬರ್ ಹೋಗಲ್ಲ. ಅಲ್ಲಿ ಪ್ಲಾಟಿನಾ ಗಾಡಿ ಹೋದಲ್ಲ, ಪ್ರೀವಿಯಸ್ ಕಾರ್ಸಲ್ಲಿ ಇದು ರಾಜೇಶ್ ಅಂತ ಬಾಲಗುಚ್ಚಿ. ರಾಜೇಶ್ ಅಂದರೆ ಎರಡೂ ಆಗುತ್ತೆ, ಒಡೆಯರ್ ಫ್ಯಾಮಿಲಿನೂ ಆಗುತ್ತೆ ಮತ್ತು ಇದು ಆಗುತ್ತೆ. ಅಲ್ಲಿ ರಾಜೇಶ್ ಅಂದರೆ ಉಡೇಸ್ಕೊ ಅಂತ. ಅದು ಐಶ್ವರ್ಯ ಅವರ ತಾತ ಅವನು ಆಗುತ್ತೆ. ಆ್ಯಕ್ಚುಲಿ ಆ ಪ್ರೀವಿಯಸ್ ಕಾರ್ನರ್ ಇದೆಯಲ್ಲ, ಆ ಪ್ರೀವಿಯಸ್ ಕಾರ್ನರಲ್ಲಿ ಪ್ಲಾಟಿನಾದವನು ಸಿಕ್ಕಾಪಟ್ಟೆ ಹೊತ್ತಿಸ್ಕೊಂಡು ಹೋಗ್ತಾನೆ. ವೆರಿ ಸಿಕ್ಕಾಪಟ್ಟೆ ಹೊತ್ತಿಸ್ಕೊಂಡು ಹೋಗೋದು. ಅಂದರೆ ನನ್ನ ಬಟ್ಟೆಗೆ ಟಚ್ ಆಯಿತು, ಆಲ್ಮೋಸ್ಟ್ ಆ ರೇಂಜಿಗೆ ಟಚ್ ಮಾಡ್ಕೊಂಡು ಹೋಗ್ತಾನೆ ನಾನು. ಅಲ್ಲೂ ಒಂದು ರಾಜೇಶನ್ ಬಾಲಗುಚ್ಚಿ ಸ್ಕೂಟರ್ ನಿಂತಿದೆ. ಆ್ಯಕ್ಚುಲಿ ಅಲ್ಲೇ ರಾಜೇಶ ಊಟ ಕೊಡ್ತಾನೆ. ಸೊ ರಾಜೇಶ್ ಹತ್ರ ಊಟ ಇಸ್ಕೊಂತ ಆಗ್ತಿತ್ತು. ಅದು ಮಂಜುನಾಥ್ ಕಡೆ ಇದ್ದ ಸುಜುಕಿ ಆ್ಯಕ್ಸಿಸ್ ಇಲ್ಲ, ಸೊ ಅದಕ್ಕೋಸ್ಕರ ದಾರಿ ಹೋಗ ಅಲ್ಲಿ ಗುರು ಸ್ವೀಟ್ಸ್ ಹಿಡ್ಕೊಬರ್ತಾನೆ. ಇದು ಗುರು ಸ್ವೀಟ್ಸ್ ಅಂದರೆ ದಾರಿ ಹೋಗ ಆರ್ಡ್ರ್ ಮಾಡ್ತಾ ಇರೋದು ಅವನ ಹತ್ರ. ರಾಜೇಶ್ ಹತ್ರ ಊಟ ಇಸ್ಕೊ ಅಂತ ಒಂದು ಮಕ್ಕಳ ಕೇಳಿದ್ರು. ರಂಗೋಲಿ ಮೂವಿ ಇದೆಯಲ್ಲ, ಆ ಇಮೇಜ್ ಫಾರ್ಮುಲಾ. ಈಗ ಐಶ್ವರ್ಯ ಅರ್ಜುನ್ ಮತ್ತು ಅವಳ ಗಂಡ ಉಮಾಪತಿ ರಾಮಯ್ಯ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅಪ್ಲೋಡ್ ಮಾಡಿದರು ಹಬ್ಬದ್ದು ಸಡಗರ ಸಂಭ್ರಮದ ಆಚರಣೆಯನ್ನು. ಸೊ ಅದಕ್ಕೆ ರಿಲೇಟೆಡ್ ಅದು. JS 6203 ಸ್ಪ್ಲೆಂಡರ್ ಅನ್ಸುತ್ತೆ ಬೇಬಿ ಹೊಡ್ಕೊಂಡೋದ. ಸಾನೆಟ್ ಗಾಡಿ ಹೋಯ್ತು, 55622 ಗಾಡಿ ಸಾನೆಟ್ ಹೋಯ್ತು ಆ್ಯಕ್ಚುಲಿ ಒಂದು. ಅದರಿಂದ ಫಾಲೋ ಮಾಡಿದ್ದವರು. ಫುಟ್ಬಾಲ್ ಹೋಗ್ತಿದೆ, ಫುಟ್ಬಾಲ್ ಬ್ಲಾಕ್ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಸಿಕ್ಕಾಪಟ್ಟೆ ಜನ ಕಡಿಮೆಯಿದ್ದಾರೆ. ಈಗ ಇಲ್ಲಿ ಬಂದಿದ್ದಾರಲ್ಲ. ಆ್ಯಕ್ಚುಲಿ ವಾಲ್ಮಾರ್ ಹತ್ರ ಊಟ ಇಸ್ಕೊಳ್ಳೋಕ್ಕೆ ಹೀರೋ ಅಲ್ಲಿ ಹೋಗ್ತಿದೆ, ಫುಟ್ಬಾಲ್ ತಗೊಳ್ಳಿ. EB600 A55. ಲೈನ್ 317 HL ಲೈನ್ 317 K09 ಇದು ಆರ್ಗನೈಸ್ಡ್. ತಾತಪ್ಪ ಆ್ಯಕ್ಚುಲಿ ರಿವರ್ ಸೈಡ್ ಸ್ಕೂಟರ್ ಹೋಯ್ತಲ್ಲ, ಅಲ್ಲೇ ರಿಲೇಟೆಡ್. ಕರೋನಾ ಹೋಯ್ತು, ಕರೋನಾ ಇವ್ರದ್ದು ಅಷ್ಟೇ. MC 9983.
KJ3257 ಗಾಡಿ. ಈಗ ಬೈದ ನಂದಿಗುಡ್ ರೋಡು ಹೆಂಗಾರು ಹೋಗ್ಬಿಟ್ಟಾಗಿ ಓಡಿಸಿದ್ದೆಲ್ಲ. ಎರಡು ಇರುತ್ತೆ ಬಹುಶಃ ಇಮೇಜ್ ಫಾರ್ಮಲ್ ಆಗೋದು ಈಗ ಆ ಥರ ಇಮೇಜ್ ಫಾರ್ಮಲ್ ಅದು ಅದೇನಂದರೆ ಸಾರಿ ಅಲ್ಲ ಐಶ್ವರ್ಯ ಅರ್ಜುನ್ ಮತ್ತು ಉಮಾಪತಿ ರಾಮಯ್ಯ ಅದು ಅಪ್ಲೋಡ್ ಆಗಿತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದು. ಆದರೆ ಇವನವತ್ತು ಈ ಸ್ಟೋರಿ ಹೇಳೇ ಬಿಡ್ತೀನಿ ಮತ್ತೆ ಇನ್ನೊಂದ್ಸರಿ. ಒಂದ್ಸರಿ ಸಾಯಂಕಾಲ ಊಟಕ್ಕೆ ಅಂತ ನಂದಿಗೂಡು ಕಡೆಗೆ ಹೋಗ್ತಿದ್ದೆ. ಲಿಫ್ಟ್ ಕೊಟ್ಟ ವ್ಯಕ್ತಿ ನನ್ನನ್ನು ತೊಗೊಂಡೋಗಿ ಇದರಲ್ಲಿ ನಿಲ್ಲಿಸ್ದ. ಅದರಲ್ಲಿ ಹೋಗ್ಸಡ ಪ್ರಚಾರ. ಆ್ಯಕ್ಚುಲಿ ಬರೀ ಮೊಬೈಲ್ ನೋಡಿಕೊಂಡೇ ಬರ್ತಾಯಿದ್ದೆ. ಅಲ್ಲಿಂದ ಹಕ್ಕಿ ಕಡೆ ಒಬ್ಬರದ್ದು ನೋಡಿಲ್ಲ. ಸೊ ನನ್ನ ಅಟೆನ್ಷನ್ ಸಿಕ್ ಮಾಡಲೇಬೇಕಂತ ಡಿಸೈಡ್ ಮಾಡಿ ಫುಟ್ಪಾತಲ್ಲಿ ಗಾಡಿ ಮಾಡಿದ್ದೆ. ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ಲೇ ಆಗಿ ನನ್ನ ಅಪ್ಲಿಕೇಶನ್ ಆನ್ ಮಾಡಿದ್ಮೇಲೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ಲೇ ಆಗಿ ಅದು ಆ್ಯಕ್ಚುಲಿ ಅವನು ರಮೇಶ್ ಬಾಲಾಜಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ಲೇ ಆಗಿ ಅದೆಲ್ಲ ಬರೋವರೆಗೂ ಎಕ್ಸ್ಲೇಟ್ ರೈಸ್ ಮಾಡಿಕೊಂಡೇ ಕೂತಿದ್ದಾನೆ. ಆ್ಯಕ್ಚುಲಿ ತಲೆ ಎತ್ತಲೇ ಇಲ್ಲ, ನಾನು ನೋಡಲೇ ಇಲ್ಲ. ಸುಮ್ಮನೆ ಗೊತ್ತಾಯ್ತು ಅವ್ನು ವೇಟ್ ಮಾಡ್ತಾನೆ ಅಂತ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಮೊಬೈಲ್ ಸ್ಕ್ರೀನ್ ಚೆಕ್ ಮಾಡಿ ನೋಡ್ತಾ ಇರೋದಂಗೆ ನಮ್ಮ ಅಪ್ಲಿಕೇಶನ್ ಆನ್ ಮಾಡಿದೆ. ಅದು ಅಡ್ವರ್ಟೈಸ್ಮೆಂಟಲ್ಲಿ ಪ್ಲೇ ಆಗಿ ಅವನಾಗೋವರೆಗೂ ನಿಂತ್ಕೊಂಡೇ ಇದ್ದ. ಕೊನೆಗೂ ಕವರ್ ಆಗ ಇವಾಗ ಆರ್ಗನೈಸ್ಡ್ ಪೂರ್ತಿ ಆರ್ಗನೈಸ್ಡ್ ಇದೆ. ಬಾಚಿಲ್ಲ ಈಗ ಇದೇ ಬೇಕಿರೋದು. 9 ಪೀಸ್ 9473 K09P 9473. ಬಾಲ್ಯಾರಿ ಹೋಟ್ಲು ಬಸಪ್ಪ ಜೊತೆಲಿ ಯಾವುದೋ ಕರ್ಕೊಬಂದು ಕೂತ್ಕೊಂಡು ಗಂಟೆ ಕತೆ ಹೊಡಿತಾ ಇದ್ದಾರೆ. ಇಲ್ಲಿ ಇನ್ನು ದೇವಸ್ಥಾನದಲ್ಲಿ ಏನೋ ಹೊಗೆ ಹಾಕಿದ್ದಾರೆ. ಆ್ಯಕ್ಚುಲಿ ಹೊಗೆ ಎಲ್ಲ ಹಾಕಿದ್ದಾರೆ ಕಾಣ್ತಾ ಇಲ್ಲ. ಹೊಟ್ಟೆಲಿ ಹೊಗೆ ಅಂತೂ ಹಾಕಿದ್ದಾರೆ. ಇಲ್ಲೆಲ್ಲ ಹೊಗೆ ತುಂಬ್ಕೊಂಡಿರೋದು. ಇದೆಲ್ಲ ಇಬ್ಬನಿ ಅಲ್ಲ, ಇದು ಹೊಗೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ನೋಡ್ಬೋದು ಈ ಕಡೆ ಇಲ್ಲ ಇಬ್ಬನಿ ಇದೆಲ್ಲ ಕಡೆ ಇರೋದು. ಈ ಕಡೆ ಎಲ್ಲೂ ಇಲ್ಲ ಇಬ್ಬನಿ, ಇಲ್ಲಿ ಮಾತ್ರ ಇದೆ. ಅಂದರೆ ಹೊಗೆ ಹಾಕಿದ್ದಾರೆ ಸಿಕ್ಕಾಪಟ್ಟೆ. ಮತ್ತು ಪಾರ್ಕಲ್ಲಿ ಓಡಾಡೋ ಜನ ಇದ್ದಾರೆ, ವರ್ಕೌಟ್ ಮಾಡ್ತಾಯಿದ್ದಾರೆ ಹುಡುಗರು. ಆ್ಯಕ್ಚುಲಿ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಅವ್ರು ಇಬ್ಬರು ಹುಡುಗಿ ಕಟ್ಕೊಂಡು ಅಲ್ಲಿ ಆ ಕಡೆ ಇಬ್ಬರು ಹುಡುಗರು ಉಯ್ಯಾಲೆ ಆಡ್ತಾ ಇದ್ದಾರೆ. ಇಲ್ಲಿ ಯಾರೊಬ್ಬ ಕತೆ ಹೊಡಿತಾ ಇದ್ದಾರೆ. ಇಬ್ಬರು, ಒಬ್ಬ ಮುಂದೆಯಿಂದ ಹೋಗ್ತಿರೋದು, ಒಬ್ಬ ಹಿಂದೆಯಿಂದ ಹೋಗ್ತಿರೋದು. ಲೈವಲ್ಲಿ ಕವರ್ ಆಯ್ತು. ಆ್ಯಕ್ಚುಲಿ ಕಥೆ ಇದೆಲ್ಲ ಎದುರಿಸೋದಕ್ಕೆ ಅದು ಆ್ಯಕ್ಚುಲಿ ಇಂಥದ್ದೆಲ್ಲ ಆಟಗಳಾಡೋದು. ಹಿಂದೆಯಿಂದ ಹೋಗೋದು ಅಂಥದ್ದೇನಿತ್ತಪ್ಪ. ಹಿಂದೆ ರೋಡ್ ಇದೆಯಾ ಹೋಗಲಿ ಹೋಗೋಕ್ಕೆ, ಫುಟ್ಪಾತ್ ಇದೆಯಾ ಅಂಥದ್ದು ಇಲ್ಲ. ಹಿಂದೆಯಿಂದ ಹೋಗೋದು ಎದುರಿಸೋದಕ್ಕೆ. ಅದೆಲ್ಲ ಎದುರಿಸೋಕೆ ಎಂತೆಂಥ ಆಟ ಎಲ್ಲ ಆಡ್ತಾರೆ ಅಂದರೆ ಪಕ್ಕದಲ್ಲಿ ನಿಂತಿರ್ತಾರೆ. ಸುಮ್ಮನೆ ಮಲಗಿರ್ತೀನಿ, ಸೌಂಡ್ ಮಾಡ್ತಾರೆ ಏನಾದ್ರು. ಸ್ವಲ್ಪ ಎತ್ತಷ್ಟೇ ಹಿಂಗೆ ಸುಮ್ಮನೆ ಗುರಾಯಿಸ್ಕೊಂಡು ನೋಡ್ತಾ ನಿಂತಿರೋದು. ಆ ಥರ ಎಲ್ಲ ಒಯ್ಯು ಅಷ್ಟಿಷ್ಟೆಲ್ಲ ಆಟ ಆಡೋದು ಬಟ್ಟೆ ಐಕ್ಳಲ್ಲಿ. ಅಲ್ಲ ಐಶ್ವರ್ಯ ಅರ್ಜುನ್ ಹತ್ರ ಇವತ್ತೇನು ಗಿಫ್ಟ್ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೋಸ್ಕರ ಇದೆಲ್ಲ ಹೊಸ ಥರ ಆಟಗಳು ಸ್ಟಾರ್ಟ್ ಮಾಡ್ಕೊಂಡಿರೋದು. ಹೋಗಿ ಅಯ್ಯಪ್ಪ ಸಿಕ್ಕಾಪಟ್ಟೆ ಹೋಗಿದೆ ಗುರು, ಸಿಕ್ಕಾಪಟ್ಟೆ ಹೋಗಿದೆ.
ಇದು ಬಹುಶಃ ದೇವಸ್ಥಾನದವ್ರು ಹಾಕಿರೋದಲ್ಲ, ಪಕ್ಕದವ್ರು ಹಾಕಿರೋದು. ಪಕ್ಕದಲ್ಲಿ ಯಾವುದೋ ಒಂದು ಶಾಲೆನ ಬೇಬಿ ಸೀಟಿಂಗು ಏನೋ ಇದೆ ಪಕ್ಕದಲ್ಲಿ. ಅಲ್ಲಿಗೆ ಇವರು ರಚ್ಚು ಅಲ್ಲಿ ಶುಗರ್ ದುರ್ಗಾ ಪರ್ಪಸಸ್ ಅಂದರೆ ಕಬ್ಬಂದು ಇದಿಟ್ಟಿದಾರಲ್ಲ ಬರೋ ಶುಗರ್ ಕ್ಯಾನ್ ಜ್ಯೂಸ್ದು ಸ್ಟಾಲ್ ಇಟ್ಟಿದ್ದಾರಲ್ಲ ಫುಟ್ಪಾತ್ ಮೇಲೆ. ಸೊ ಅವರು ಅದನ್ನು ತೊಗೊಂಡಾಗ ಅಲ್ಲಿ ಹಾಕ್ತಾರೆ. ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ ಕೊಡ್ತಾರೆ, ಅಲ್ಲಿಗೂ ತೊಗೊಂಡಾಗ ಹಾಕ್ತಾರೆ ಒಂದೊಂದು ಸರಿ. ಸೊ ಅವ್ರಿಗೆ ಯಾವಾಗ ಹೊಗೆ ಹಾಕಬೇಕು ಅನಿಸುತ್ತೆ ಆವಾಗ ತೊಗೊಂಡೋಗಿ ಅಲ್ಲಿ ಪಕ್ಕದಲ್ಲಿ ಹಾಕಿ ಹೊಗೆ ಹಾಕ್ತಾರೆ ಬಟ್ಟೆಗೆ. ಇವತ್ತು ಬಹುಶಃ ಅದೇ ಕೆಲಸ ಮಾಡಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ಹೊಗೆ ಹಾಕಿರ್ತಾರೆ. ದೇವಸ್ಥಾನದಲ್ಲಿ ಒಟ್ಟಲ್ಲಿ ವಾತಾವರಣ ನೋಡಿದ್ರೆ ಇದು ದೇವಸ್ಥಾನದದ್ದಲ್ಲ, ದೇವಸ್ಥಾನದಾಗಿದ್ರೆ ನನ್ನ ಹತ್ರಕ್ಕೆ ಜಾಸ್ತಿ ಬರಬೇಕಿತ್ತು. ಆ ದೇವಸ್ಥಾನ ಡೋರ್ ಹತ್ರ ಪಕ್ಕದವ್ರು ಹಾಕಿರೋದು. ಸೊ ಹೀಗಾಗಿ ಹೊಗೆ ಆ ಕಡೆ ಜಾಸ್ತಿ ಇದೆ, ಪಕ್ಕದಲ್ಲಿ ಹೊಗೆ ಹಾಕಿರೋದು. ಸಿಕ್ಕಾಪಟ್ಟೆ ಸ್ಮೆಲ್ ಇದೆ. ನಾನು ಆ್ಯಕ್ಚುಲಿ ಈಗ ತಾನೇ ಇಲ್ಲಿ ಮಲಗೋಕ್ಕಿಂತ ಮುಂಚೆ ಮಾಮೂಲಿ ಫಸ್ಟ್ ಮಲಗ್ತಾ ಇದ್ದೆಲ್ಲ ಆ ಕಡೆ ಕಾರ್ನರಲ್ಲಿ ಮಲಗೋದ ಅಂದ್ಕೊಳ್ತಾ ಇದೆ. ಅಲ್ಲಿ ಗೇಟ್ ಬೇರೆ ಇದೆ ಅಲ್ವಾ, ಚರ್ರಪ್ಪರ ಅಂತ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಒಳ್ಳೆ ಇದ್ದೇ ಬರ್ತಾಯಿದೆ ಗುರು. ಮಧ್ಯಾಹ್ನ ಊಟ ಮಾಡೋದ್ನಲ್ಲ ದೇವಸ್ಥಾನದಲ್ಲಿ, ಅಯ್ಯಪ್ಪ ದೇವಸ್ಥಾನದಲ್ಲಿ ಊಟ ಮಾಡಿದ್ಮೇಲೆ ಎಷ್ಟೊಂದು ನಿದ್ದೆ ಬಂತು ಅಂದರೆ ತಡ್ಕೊಳಕ್ಕಾಗದೆ ತೂರಾಡ್ತಾ ಇದೆ ರೈಲ್ವೆ ಸ್ಟೇಷನಲ್ಲೆಲ್ಲ. ಕೊನೆಗೂ ರೈಲ್ ಬರೋದು ಇನ್ನೂ 3/4 ಗಂಟೆ ಇದೆ ಅಂದಂಗೆ ಮಲಿಕೊಂಡೇ ಬಿಟ್ಟೆ, ತಡ್ಕೊಳಕ್ಕಾಗದೆ. ಅಲ್ಲಿ 45 ಮಿನಿಟ್ಸ್ ಮಲಗಿದೆ. ಆಮೇಲೆ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಎಚ್ಚರ ಆಯ್ತಲ್ಲ, ಎದ್ದು ಬಂದು ರೈಲ್ ಹತ್ಕೊಂಡಿದ್ದು. ಈಗಲೂ ಹೆವಿ ತುಗುಡಿಗೆ ಬರ್ತಾಯಿದೆ. ಆ ಬಡ್ಡಿ ಮಕ್ಕಳು ಯಾವ ಮಟ್ಟಕ್ಕೆ ಕೆಮಿಕಲ್ಸ್ ಹಾಕಿರ್ಬೇಕು ಲೆಕ್ಕ ಹಾಕಿ. ಸುರೇಶ್ ಬಾಬು ಹತ್ರ ಟೀ ಇಸ್ಕೊಂಡು ಕುಡೀಲಿ ಅಂತ ಮಾಡಿರೋದು ಆ ಕೆಲಸ. ಸೋಳೆ ಮಕ್ಕಳು. ಸುಸ್ತು ಕೂಡ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಸಂತೋಷ್ ಸ್ಟೈಡಲ್ ತಿನ್ನೋದು ಆ್ಯಕ್ಚುಲಿ ದುರ್ಗಾ ಪರಮೇಶ್ವರ ದೇವಸ್ಥಾನ, ಮಹೇಶ ಬಾಲಕಚಿ.